ಮೃತರ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಪಿಎಂ ರಿಪೋರ್ಟ್ ಏನ್ ಹೇಳುತ್ತೆ ಹಾಗಾದ್ರೆ ಪಬ್ಲಿಕ್ ಟಿವಿ ಬಳಿ ಈ ಕುರಿತಂತೆ ಕೂಡ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ ಸಿಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ 11 ಜನ ಸತ್ತು ಹೋದ್ರು, ಪ್ರಾಣ ಕಳ್ಕೊಂಡ್ರು. ಅವರದ್ದು ಪಿಎಂ ರಿಪೋರ್ಟ್ ಅನ್ನು ಮಾಡಲಾಗಿದೆ. ಸೊ ಪ್ರಾಥಮಿಕ ವರದಿ ಏನ್ ಹೇಳ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಕಪ್ ತುಳಿತಕ್ಕೆ ಬಲಿಯಾದವರು 11 ಜನ. ಒಬ್ಬೊಬ್ಬರು ವಯಸ್ಸು ತುಂಬಾ ಚಿಕ್ಕ ವಯಸ್ಸು, 20 ವರ್ಷ, 14 ವರ್ಷ, 24 ವರ್ಷ. ನಿಮಗೆ ಕೆಳಗಡೆ ನಾವು ನಿರಂತರವಾಗಿ ತೋರಿಸ್ತಾ ಇದ್ದೀವಿ ಏನು ಮಾಡ್ಕೊಂಡಿದ್ರು ಅವರು, ಎಷ್ಟು ವಯಸ್ಸಾಗಿತ್ತು ಅವರಿಗೆ ಅನ್ನೋದನ್ನು ನೀವು ಅಲ್ಲಿ ಹೆಸರು ಸಮೇತ ನೋಡ್ತಾ ಇದ್ದೀರಾ. ಉಸಿರುಗಟ್ಟುವಿಕೆಯಿಂದ ಸಾವಾಗಿದೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ಇದ್ದೇ ಇದೆ. ನಿರೀಕ್ಷೆ ಇತ್ತು ಇದರಲ್ಲಿ, ಎಕ್ಸ್ಪೆಕ್ಟೆಡ್. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಶ್ವಾಸಕೋಶ ಕಂಪ್ಲೀಟಾಗಿ ಆಕ್ಸಿಜನ್ ಬರ್ತಿಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಅದು ಫೇಲ್ ಆಗುತ್ತೆ, ಅಂಗಾಂಗ ವೈಫಲ್ಯ ಆಗುತ್ತೆ. ಆಮೇಲೆ ಸೆಕೆಂಡ್ಸ್ ಸಾಕು ಪ್ರಾಣ ಹೋಗೋದಕ್ಕೆ. ಮಾಸ್ ಗ್ಯಾದರಿಂಗ್ ಯಾವಾಗಲೂ ಅಪಾಯಕಾರಿ ಅಂತ ಯಾಕೆ ಹೇಳ್ತೀವಿ ನಾವು ಅಂದರೆ, ಸೆಕೆಂಡ್ಸ್ ಸಾಕು. ಈಗ ಬ್ಲಡ್ ಫ್ಲೋ ಸ್ಟಾಪ್ ಆದರೆ ಬಾಡಿನಲ್ಲಿ ಏನಾಗುತ್ತೆ, ಎಲ್ಲ ಬಹು ಅಂಗಾಂಗ ವೈಫಲ್ಯ ಆಗುತ್ತೆ ಒಳಗಡೆ. ಸೊ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅಂತ. ಕೆಲ ಮೃತರ ಎದೆ ಭಾಗದಲ್ಲಿ ಹೆಚ್ಚು ಒತ್ತಡ ಬಿದ್ದು ಸಾವನ್ನಪ್ಪಿದ್ದಾರೆ. ಅಂದರೆ ಇವ್ರು ಕೆಳಗಡೆ ಬಿದ್ದಾಗ ಅವ್ರ ಮೇಲೆ ಓಡಿದ್ದಾರೆ ಜನ, ಆ ಕಾರಣಕ್ಕೆ ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ. ಇಂಟರ್ನಲ್ ಬ್ಲೀಡಿಂಗ್ ಆದಾಗ ಸಾವನ್ನಪ್ಪಿದ್ದಾರೆ ಅಂತ ಕೆಲವರ ಮೃತದೇಹವನ್ನು ಪರೀಕ್ಷೆ ಮಾಡಿದಂತಹ ವೈದ್ಯರು ಹೇಳುತ್ತಾ ಇದ್ದಾರೆ. ಉಸಿರುಗಟ್ಟುವಿಕೆಯಿಂದ 10 ರಿಂದ 15 ನಿಮಿಷದಲ್ಲಿ ಅವರ ಸಾವಾಗಿದೆ. ಜಸ್ಟ್ ಆ ಸ್ಪಾಟಲ್ಲಿ 15 ನಿಮಿಷ ಇವ್ರಿಗೆ ಉಸಿರುಗಟ್ಟಂಗಾಯ್ತು, ಆಗ ಪ್ರಾಣ ಹೋಗಿದೆ ಅಂತ ವಿತ್ ಟೈಮಿಂಗ್ ಕಾಸ್ ಆಫ್ ಡೆತ್ ಹೇಳ್ತಾ ಇದ್ದಾರೆ. 13 ವರ್ಷದ ಬಾಲಕಿಯ ಸಾವು ಕೂಡ ಇದೇ ಉಸಿರುಗಟ್ಟುವಿಕೆಯಿಂದ ಆಯಿತು ಅನ್ನೋದರ ಮಾಹಿತಿ ಕೂಡ ಸಿಗ್ತಾ ಇದೆ. ಸಾವಿಗೆ ಉಸಿರುಗಟ್ಟುವಿಕೆ ಬಿಟ್ಟರೆ ಬೇರೆ ಯಾವುದೇ ಕಾರಣ ಇಲ್ಲ, ಅದೇ ಸಾಕಲ್ವಾ, ಇನ್ನೇನು ಕಾರಣ ಬೇಕಾಗತ್ತೆ? ಬ್ಲಡ್ ಫ್ಲೋ ಈಗ ನಮ್ಮ ದೇಹದಲ್ಲಿ ಒಂದಕ್ಕೊಂದು ಅಂಗ ರಿಲೇಟೆಡ್ ಇದೆ. ಲಂಗ್ಸು ತನ್ನ ಕೆಲಸವನ್ನು ಮಾಡ್ತಿಲ್ಲ, ಫೇಲ್ಯೂರ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಬಹು ಅಂಗಾಂಗ ವೈಫಲ್ಯ ಒಳಗಡೆ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಎಲ್ಲರ ಕೈಯಲ್ಲೂ ಕೂಡ ರಕ್ತದ ಕಲೆಗಳಿದ್ದಾವೆ. ಪಿಎಂ ರಿಪೋರ್ಟ್ ಏನೇನು ಹೇಳ್ತಾ ಇದೆ, ಪ್ರಾಥಮಿಕವಾಗಿ ಇವರೆಲ್ಲರದ್ದು ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ವೈದ್ಯರ ಅಭಿಪ್ರಾಯ ಏನು, ಏನೇನು ಮಾಹಿತಿಗಳು ಸಿಗ್ತಾ ಇದೆ ಅಂತ. ಮಮತಾ, 11 ಜನರ ಮರಣೋತ್ತರ ಪರೀಕ್ಷೆ ನಿನ್ನೆ ರಾತ್ರಿ ಆಗಿರುವಂಥದ್ದು. ಅಸಹಜ ಸಾವು ಆಗಿರೋ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲೇಬೇಕಾಗುತ್ತೆ. ನಿಯಮದ ಪ್ರಕಾರವಾಗಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಆ ರಿಪೋರ್ಟನ್ನು ಸರ್ಕಾರದ ಬಳಿ ಇಟ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ತನಿಖೆ ಕೂಡ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಾಗೆ ಮರಣೋತ್ತರ ಪರೀಕ್ಷೆ ಮಾಡಿದ್ದಾರೆ. ಅಷ್ಟು ಜನರ ಸಾವಿಗೂ ಕೂಡ ಉಸಿರುಗಟ್ಟುವಿಕೆಯಿಂದಾಗಿ ಸಾವನ್ನಪ್ಪಿದ್ದಾರೆ ಅಂತೇಳಿ ವೈದ್ಯರು ವರದಿಯಲ್ಲಿ ಪತ್ತೆ ಆಗಿರುವಂಥದ್ದು. ಸ್ವತಃವಾಗಿ ವೈದ್ಯರೇ ಪಬ್ಲಿಕ್ ಟಿವಿಗೆ ಮಾಹಿತಿ ನೀಡುವ ಪ್ರಕಾರವಾಗಿ ಉಸಿರುಗಟ್ಟುವಿಕೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ ಎನ್ನುವಂಥದ್ದು. ಯಾಕೆ ಅಂತಂದರೆ 13 ವರ್ಷದಿಂದ 30-35 ವರ್ಷದ ಒಳಗಿನವರನ್ನೇ ಡೆತ್ ಆಗಿರುವಂಥದ್ದು. ಅವ್ರಿಗೆ ಬೇರೆ ಯಾವುದೇ ಕಾಯಿಲೆಗಳು ಇಲ್ಲ, ಎಲ್ಲರೂ ಕೂಡ ಆರೋಗ್ಯಕರವಾಗಿದ್ದರು. ಈ ರಿಪೋರ್ಟನ್ನು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಉಸಿರುಗಟ್ಟುವಿಕೆಯಿಂದ ಆಗಿದೆ, ಜೊತೆಗೆ ಎದೆ ಭಾಗದಲ್ಲಿ ಹೆಚ್ಚು ಒತ್ತಡದಿಂದಾಗಿ ಸಾವನ್ನಪ್ಪಿರುವಂಥದ್ದು ಅನ್ನೋ ರಿಪೋರ್ಟ್ ವರದಿಯಾಗಿರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ 15 ನಿಮಿಷದ ಒಳಗಡೆ ಉಸಿರುಗಟ್ಟುವಿಕೆ ಆರಂಭ ಆದಂಥ ಸಂದರ್ಭದಲ್ಲಿ 15 ರಿಂದ 20 ನಿಮಿಷದ ಒಳಗಡೆ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ ಕರೆ ತರುವಂಥ ಸಂದರ್ಭದಲ್ಲೂ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಆಸ್ಪತ್ರೆಗೆ ಕರೆ ತರುವಂಥದ್ದು ಕೂಡ ತಡ ಆಗಿದೆ ಅನ್ನುವಂಥದ್ದು ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ ವರದಿಯಾಗಿರುವಂಥದ್ದು. ಇದು ಉಸಿರುಗಟ್ಟುವಿಕೆಯಿಂದ 11 ಜನರ ಸಾವಾಗಿದೆ ಅನ್ನುವಂಥ ಮರಣೋತ್ತರ ಪರೀಕ್ಷೆಯಲ್ಲಿ ವರದಿಯಾಗಿದೆ. ಆದರೆ ಈ ಸಾವಿಗೆ ಕಾರಣಕರ್ತರು ಯಾರು? ಸರ್ಕಾರನ, KCನ, ಎಲ್ಲರನ್ನೂ ತಪ್ಪಿದೆ. ಈಗ ತನಿಖೆ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಯಾಗಿ ಏನಾಗುತ್ತೆ ಅನ್ನುವಂಥದ್ದು ಹೊರಗಡೆ ರಿಪೋರ್ಟ್ ಬರಬೇಕಾಗತ್ತೆ. ಆದರೆ ಈಗ ಮನೆಯಲ್ಲಿ ಜವಾಬ್ದಾರಿಯಾಗಿದ್ದಂಥ ಮಕ್ಕಳು ಇವರೆಲ್ಲರೂ ಕೂಡ ಸಾವನ್ನಪ್ಪಿರೋ ಯಾರವ್ರಿಗೆ ಆಗ್ತಾರೆ, ಈ ಸಾವಿಗೆ ಯಾರು ಹೊಣೆ ಎನ್ನುವಂಥ ಪ್ರಶ್ನೆ ಬರುತ್ತೆ. ಮರಣೋತ್ತರ ಪರೀಕ್ಷೆಯಲ್ಲಿ ಆತಂಕಕಾರಿ ವಿಚಾರಗಳು ಕೂಡ ಬಯಲಾಗ್ತಾ ಇದೆ. 13 ವರ್ಷದ ಬಾಲಕಿ, 9ನೇ ತರಗತಿ ವಿದ್ಯಾರ್ಥಿ ಬಾಲಕಿ ಸಾವಿಗೂ ಕೂಡ ಉಸಿರುಗಟ್ಟುವಿಕೆಯಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವರದಿ ಬಂದಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ನಾವು ಮಾಹಿತಿ ಕೊಡ್ತಾ ಇದ್ವಿ ನಿಮಗೆ. ಆಮೇಲೆ ದುರಂತ ನಡೆದ ಸ್ಥಳದಲ್ಲಿ ನೋಡಿ, ಅಲ್ಲಿ ಚಪ್ಪಲಿ ರಾಶಿಗಳು ಎಷ್ಟರ ಮಟ್ಟಿಗೆ ಬಿದ್ದಿದೆ ಅಂತ, 100 ಅಲ್ಲ, ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ.